ಹಾಯ್ ಫ್ರೆಂಡ್ಸ್, ಯಾವತ್ತಾದರೂ ನೀವು ಹಲಸಿನ ಹಣ್ಣಿಂದ ಕೇಸರಿಬಾತನ್ನು ಮಾಡಿದ್ದೀರಾ? ಮಾಡಿಲ್ಲ ಅಂತಂದರೆ ಖಂಡಿತ ಒಂದ್ಸರಿ ಮಾಡಿ ನೋಡಿ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು, ಅಷ್ಟು ಸಖತ್ತಾಗಿರುತ್ತೆ. ಬಾಯಲ್ಲಿಟ್ಟರೆ ಕರಗುತ್ತೆ. ಮತ್ತೆ ಆಗ್ತಾಳ ಬನ್ನಿ, ಹಾಗಾದರೆ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು ಬಾಣಲಿಗೆ ಒಂದು 2 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿಯನ್ನು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ಟೀಲ್ ಕಡಾಯಿಯನ್ನು ಇಟ್ಟಿರೋದ್ರಿಂದ ಉರಿಯನ್ನು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಈಗ ಅದು ಗೋಡಂಬಿ ಎಲ್ಲ ಫ್ರೈ ಆದಮೇಲೆ ತೆಗೆದುಬಿಟ್ಟು ಸ್ವಲ್ಪ ಒಣ ದ್ರಾಕ್ಷಿಯನ್ನು ಹುರ್ಕೊಳ್ತಾ ಇದ್ದೀನಿ. ಒಣ ದ್ರಾಕ್ಷಿ ಕೂಡ ಸ್ವಲ್ಪ ಒಂದು 30 ಸೆಕೆಂಡ್ಸ್ ಫ್ರೈ ಮಾಡಿಕೊಂಡ್ರೆ ಆಗೋಗುತ್ತೆ. ಒಣ ದ್ರಾಕ್ಷಿನೆಲ್ಲ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಎತ್ತಿಟ್ಕೊಳ್ಳೋಣ. ಈಗ ನಾನಿಲ್ಲಿ ಒಂದು 3/4 ಬೌಲಷ್ಟು ಚಿರೋಟಿ ರವೆ, ಸಣ್ಣ ರವೆಯನ್ನು ತೊಗೊಳ್ತಾ ಇದ್ದೀನಿ. ಅದೇ ತುಪ್ಪಕ್ಕೇ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಲೋ ಫ್ಲೇಮಲ್ಲಿ ನೀವು ಒಂದು 2 ನಿಮಿಷ ಫ್ರೈ ಮಾಡಬೇಕಾಗತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ಮೀಡಿಯಮ್ ಫ್ಲೇಮನ್ನು ಇಡಬೇಡಿ, ಹೈ ಫ್ಲೇಮನ್ನು ಇಡಬೇಡಿ. ಲೋ ಫ್ಲೇಮಲ್ಲೇ ನೀವು ರವೆಯನ್ನು ಹುರಿಬೇಕಾಗತ್ತೆ. ರವೆ ಹುರಿಬೇಕು, ಬಟ್ ಅದು ಕಲರ್ ಚೇಂಜ್ ಆಗಬಾರ್ದು. ಸೊ ಆ ರೀತಿಯಾಗಿ ಒಂದು 2 ನಿಮಿಷ ರವೆಯನ್ನು ಹುರ್ಕೊಳ್ಬೇಕಾಗತ್ತೆ ತುಪ್ಪದಲ್ಲೇ. ನಾನು ಯಾವುದೇ ಕಲರನ್ನು ಹಾಕಿಲ್ಲ, ತುಪ್ಪದಲ್ಲಿ ಕಲರ್ ಇತ್ತಲ್ಲ, ಸೊ ಹಾಗಾಗಿ ರವೆನೂ ಕೂಡ ಕಲರ್ ಆಗಿದೆ. ರವೆಯನ್ನು ಎತ್ತಿಟ್ಕೊಂಡು ಈಗ 1:4 ಕ್ವಾಂಟಿಟಿಯಲ್ಲಿ ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ಯಾವಾಗಲೂ ಕೇಸರಿ ಬಾತಿಗೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಳ್ಳಿ. ನೀರನ್ನು ಹಾಕ್ಕೊಂಡು ಈಗ ನಾನು ಒಂದು 1/4 ಬೌಲಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕ್ಕೊಳ್ತಾ ಇಲ್ಲ. ನಾನು ಒಂದು 3/4 ಬೌಲ್ ರವೆ ತೊಗೊಂಡು ಅದಕ್ಕೆ 1/4 ಬೌಲ್ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಸಕ್ಕರೆ ಎಲ್ಲ ಕರಗಿ ನೀರು ಕುದಿ ಬಂದ ಮೇಲೆ ಹುರಿದಿಟ್ಟಿಟ್ಕೊಂಡಿರೋ ರವೆಯನ್ನು ಹಾಕ್ಕೊಂಡು ಸೇರಿಸ್ಕೊಳ್ಬೇಕಾಗತ್ತೆ. ಈಗ ಒಂದು ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ರವೆಯನ್ನು ಹಾಕ್ಕೊಂಡು ಕೈ ಬಿಡದೆ ತಿರುಗಿಸ್ತಾ ಇರಬೇಕು. ರವೆಯನ್ನು ಹಾಕಿ ನೀವು ತಿರುಗಿಸಿಲ್ಲ ಅಂತಂದರೆ ಗಂಟಾಗ್ಬಿಡುತ್ತೆ. ಸೊ ಹಾಗಾಗಿ ರವೆಯನ್ನು ಹಾಕ್ತಾನೆ ತಿರುಗಿಸ್ಕೊಳ್ಬೇಕಾಗತ್ತೆ. ನೋಡ್ಬೋದು, ಒಂದು 30 ಸೆಕೆಂಡ್ಸು ನೀವು ಅದನ್ನು ಮಿಕ್ಸ್ ಮಾಡಿದ್ರೇ ಗಟ್ಟಿ ಆಗಿಬಿಡುತ್ತೆ. ಅಲ್ಲಿ ಎಷ್ಟು ತೆಳು ಇದೆ ನೋಡಿ. ಈಗ 1 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪವನ್ನು ಹಾಕ್ಕೊಂಡು ಮತ್ತೆ 1 ನಿಮಿಷ ನೀವು ತಿರುಗಿಸ್ಕೊಳ್ಬೇಕಾಗತ್ತೆ. ನೀಟಾಗಿ ತಿರುಗಿಸ್ಕೊಳ್ತಾನೆ ಇರಿ. ಈಗ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟನ್ನು ಹಾಕ್ತಾಯಿದ್ದೀನಿ. 3 ತೊಳೆ ಹಲಸಿನ ಹಣ್ಣನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀಟಾಗಿ ಹಣ್ಣಾಗಿತ್ತು, 3 ತೊಳೆ ಅಷ್ಟೇ ಹಾಕಿರೋದು ನಾನು. ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈಗ ಒಂದು ಚಿಟಿಕೆ ಉಪ್ಪನ್ನು ಹಾಕ್ಕೊಳ್ಬೇಕು. ಜಾಸ್ತಿ ಹಾಕ್ಕೊಳ್ಬೇಡಿ, 1 ಚಿಟಿಕೆ ಉಪ್ಪು ಸಾಕಾಗುತ್ತೆ. ಹಾಕ್ಕೊಂಡು ನೀಟಾಗಿ 1 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ. ಹಲಸಿನ ಹಣ್ಣು ಹಾಗೆ ರವೆ ಮಿಕ್ಸ್ ಆಗಬೇಕು. ಹಲಸಿನ ಹಣ್ಣಿನ ಘಮ ಎಲ್ಲ ಆ ರವೆಯಲ್ಲೇ ಮಿಕ್ಸ್ ಆಗುತ್ತೆ. ಈಗ ಹಾಕಿ ತಿರುಗಿಸ್ಬೇಕಾದ್ರೇ ಘಮ್ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ತುಪ್ಪ ಮತ್ತು ಹಲಸಿನ ಹಣ್ಣಿನ ಸ್ಮೆಲ್ಲು ಘಮ್ ಅಂತ ಇರುತ್ತೆ. ಅಷ್ಟು ಸಖತ್ತಾಗಿರುತ್ತೆ ನೋಡಿ. 1:4 ಕ್ವಾಂಟಿಟಿಯಲ್ಲಿ ನೀರನ್ನು ಹಾಕ್ಕೊಂಡ್ರೆ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ. ತಣ್ಣಗಾದರೂ ಕೂಡ ಗಟ್ಟಿ ಆಗೋದಿಲ್ಲ ಕೇಸರಿಬಾತು ಯಾವಾಗಲೂ ಸ್ವಲ್ಪ ತೆಳುವೇ ಇರಬೇಕು, ಇಲ್ಲಾಂದರೆ ತಣ್ಣಗಾದ್ಮೇಲೆ ಗಟ್ಟಿ ಆಗಿಬಿಡುತ್ತೆ. ಈಗ ಸ್ವಲ್ಪ ಏಲಕ್ಕಿ ಪುಡಿ ಹಾಗೆ ಹುರಿದಿಟ್ಟಿರೋ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕ್ಕೊಂಡು ಮತ್ತೆ 1 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಯಾವುದೇ ಆರ್ಟಿಫಿಷಿಯಲ್ ಕಲರನ್ನು ಬಳಸಿಲ್ಲ. ನೀವು ಬೇಕಾದರೆ ಕೇಸರಿ ಕಲರ್ ಬರುತ್ತಲ್ಲ, ಅದನ್ನು ಸ್ವಲ್ಪ ಹಾಕ್ಕೊಳ್ಬೋದು. ಇಲ್ಲಿ ತುಪ್ಪನೇ ಕಲರ್ ಇದ್ದಿದ್ದರಿಂದ ನಾನಿಲ್ಲಿ ಯಾವುದೇ ಕಲರನ್ನು ಬಳಸಿಲ್ಲ. ಆದರೂ ಕೂಡ ನೋಡೋದಕ್ಕೆ ಸಖತ್ತಾಗಿ ಕಾಣಿಸ್ತಾ ಇದೆ. ಮನೆ ತುಂಬ ಘಮ್ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಇದನ್ನು ಮಾಡಬೇಕಾದ್ರೆ. ನೋಡಿ ಅಲ್ಲಿ ಎಷ್ಟು ತೆಳುಗಿದೆ, ಬಾಯಲ್ಲಿಟ್ಟರೆ ಹಾಗೆ ಕರಗುತ್ತೆ. ಮಾಡ್ತಾನೆ ನಿಮಗೆ ಬಾಯಲ್ಲಿ ನೀರು ಬರುತ್ತೆ. ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಹಲಸಿನ ಹಣ್ಣಿನ ಕೇಸರಿಬಾತು. ಮನೆಯವರೆಲ್ಲ ಇಷ್ಟಪಡೋದಂತೂ ಪಕ್ಕ ಗ್ಯಾರಂಟಿ. ನಾನಿಲ್ಲಿ ಸರ್ವ್ ಮಾಡಿ ತೋರಿಸ್ತೀನಿ, ನೋಡ್ಬೋದು ಏನು ಸಖತ್ತಾಗಿದೆ. ತಣ್ಣಗಾದರೂ ಸಹ ಅದು ನೋಡಿ ಗಟ್ಟಿ ಆಗೇ ಇಲ್ಲ, ಹಾಗೇ ಇದೆ. ಕೇಸರಿಬಾತು ಯಾವಾಗಲೂ ಇದೇ ಕನ್ಸಿಸ್ಟೆನ್ಸಿಯಲ್ಲೇ ಇರಬೇಕು. ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.